ರಾಜ್ಯದಲ್ಲಿ ಲಾರಿ ಮುಷ್ಕರ ಶುರು. ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿ ವ್ಯತ್ಯಯ. ರಾಜ್ಯ ಸರ್ಕಾರಕ್ಕೆ ಗುಮ್ಮಿದಂತಹ ಸಂಸದ ಬೊಮ್ಮಾಯಿ ಅವರು ಸರ್ಕಾರ 250 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದೆ. ರಾಜ್ಯದಲ್ಲಿ ಲಾರಿ ಮುಷ್ಕರ ಶುರು. ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿ ವ್ಯತ್ಯಯ. ರಾಜ್ಯ ಸರ್ಕಾರಕ್ಕೆ ಗುಮ್ಮಿದಂತಹ ಸಂಸದ ಬೊಮ್ಮಾಯಿ ಸರ್ಕಾರ 250 ಕೋಟಿ ಬಿಲ್ ಅನ್ನು ಬಾಕಿ ಉಳಿಸಿಕೊಂಡಿದೆ. ಪಡಿತರ ಸಾಗಾಟ ವಾಹನಗಳ ಬಾಕಿ ಬಿಡುಗಡೆಗೆ ಆಗ್ರಹಿಸಿದ್ದಾರೆ. ಸರ್ಕಾರ ದಿವಾಳಿಯಾಗಿದೆ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಈ ಹಿಂದೆ ಫ್ರೀಡಂ ಟಿವಿ ವರದಿಯನ್ನ ಮಾಡಿತ್ತು. ಲಾರಿ ಮಾಲೀಕರು ಮುಷ್ಕರ ಮಾಡುವಂಥದ್ದನ್ನ, ಹಾಗೆ ಲಾರಿ ಮಾಲೀಕರು ಕೂಡ ವಿಡಿಯೋ ಮಾಡಿಬಿಟ್ಟಿದ್ರು, ನಾವು ಇನ್ನು ಮುಂದೆ ಅಕ್ಕಿಯನ್ನ ತರುವಂತಹ ಕೆಲಸವನ್ನ ಮಾಡುವುದಿಲ್ಲ, ದಯವಿಟ್ಟು ಸಿದ್ದರಾಮಯ್ಯ ಅವರೇ ನಮಗೆ ಕೊಡಬೇಕಾಗಿದ್ದಂತಹ ಬಾಕಿ ಹಣವನ್ನ ಕೊಡಿ ಅಂತ ಹೇಳಿ ಲಾರಿ ಮಾಲೀಕ ಸಂಘದ ಪ್ರಮುಖರು ಬಂದು ಮಾತನಾಡಿರುವಂಥದ್ದು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಲಾರಿ ಮುಷ್ಕರ ಶುರುವಾಗಿದೆ. ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿ ವ್ಯತ್ಯಯವಾಗ್ತಾ ಇದೆ ಅಂತಂದ್ರೆ, ಅನ್ನಭಾಗ್ಯ ಅಕ್ಕಿಯನ್ನ ನಂಬಿಕೊಂಡು ಸಾಕಷ್ಟು ಜನ ಸಂಸಾರವನ್ನು ಮಾಡ್ತಾ ಇರ್ತಾರೆ, ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಆ ರೀತಿ ಮಾಡಬಾರ್ದು. ಸರ್ಕಾರದ ಬಳಿ ಹಣವಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬೊಮ್ಮಾಯಿ ಅವರು ಹೇಳಿರುವಂಥದ್ದು. ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕ ರಾಜ್ಯ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇನ್ನೊಂದು ಸಾಕ್ಷಿ ಇದು. ಆಹಾರ ಪದಾರ್ಥಗಳನ್ನು ಪಡಿತರಗಳನ್ನು ವಿತರಣೆ ಮಾಡುವಂಥ ಲಾರಿಗಳಿಗೆ ಸುಮಾರು 250 ಕೋಟಿ ರೂಪಾಯಿ ಬಾಕಿ ಇರುವಂಥದ್ದು, ಅದನ್ನು ಕೊಡದೇ ಇರುವಂಥದ್ದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ. ಇವರು ಹಣಕಾಸಿನ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲಾಗಿದ್ದಾರೆ. ಮೇಲೆ ಸುಳ್ಳು ಹೇಳ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇನ್ನೊಂದು ಸಾಕ್ಷಿ ಇದು. ಆಹಾರ ಪದಾರ್ಥಗಳನ್ನು ಪಡಿತರಗಳನ್ನು ವಿತರಣೆ ಮಾಡುವಂಥ ಲಾರಿಗಳಿಗೆ ಸುಮಾರು 250 ಕೋಟಿ ರೂಪಾಯಿ ಬಾಕಿ ಇರುವಂಥದ್ದು, ಅದನ್ನು ಕೊಡದೇ ಇರುವಂಥದ್ದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ. ಇವರು ಹಣಕಾಸಿನ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲಾಗಿದ್ದಾರೆ. ಮೇಲೆ ಸುಳ್ಳು ಹೇಳ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇನ್ನೊಂದು ಸಾಕ್ಷಿ ಇದು. ಆಹಾರ ಪದಾರ್ಥಗಳನ್ನು ಪಡಿತರಗಳನ್ನು ವಿತರಣೆ ಮಾಡುವಂಥ ಲಾರಿಗಳಿಗೆ ಸುಮಾರು 250 ಕೋಟಿ ರೂಪಾಯಿ ಬಾಕಿ ಇರುವಂಥದ್ದು, ಅದನ್ನು ಕೊಡದೇ ಇರುವಂಥದ್ದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ. ಇವರು ಹಣಕಾಸಿನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.